ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಹಾಗೂ A1 ಆರೋಪಿಯಾಗಿದ್ದಾರೆ. ಇವರ ಮೊಬೈಲ್ಗಳನ್ನು ಪೊಲೀಸರು ಈಗಾಗಲೇ ವಶಕ್ಕೂ ಪಡೆದುಕೊಂಡಾಗಿದೆ. ಆದರೆ ಈ ಮೊಬೈಲ್ನಲ್ಲಿರೋ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಹೈದರಾಬಾದ್ನ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರ ಬಳಿ ಸಾಧ್ಯ ಆಗಿಲ್ಲ. ಐಫೋನ್ ಆಗಿರೋ ಕಾರಣಕ್ಕೆ ಯಾವುದೇ ಡಾಟಾ ತೆಗೆಯೋದಕ್ಕಾಗ್ತಾ ಇಲ್ಲ ಅಂತ ಹೇಳಲಾಗ್ತಿದೆ. ದರ್ಶನ್ ಹಾಗೂ ಪವಿತ್ರ ಅವರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡ್ರು. ಮೊಬೈಲ್ನಲ್ಲಿರೋ ಡಾಟಾ ಪಡೆಯೋದಕ್ಕೆ ಮೊಬೈಲನ್ನು ಹೈದರಾಬಾದ್ನ CFS ಲ್ಯಾಬ್ಗೆ ಕಳುಹಿಸಿಕೊಡಲಾಗಿತ್ತು. ಆದರೆ ಈಗ ಆ ಎರಡೂ ಮೊಬೈಲ್ಗಳನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಕಳೆದ 1.5 ತಿಂಗಳಿಂದ ಈ ಮೊಬೈಲ್ಗಳು ಲ್ಯಾಬ್ನಲ್ಲಿತ್ತು. FSL ತಜ್ಞರು ರಿಟ್ರೀವ್ಗೆ ತುಂಬಾನೇ ಟ್ರೈ ಮಾಡಿದ್ರು, ಆದರೆ ಅವರಿಂದ ಸಾಧ್ಯ ಆಗಿಲ್ಲ. ಹೀಗಾಗಿ 2 ಐಫೋನ್ಗಳನ್ನು ಗುಜರಾತ್ನ FSL ಯೂನಿವರ್ಸಿಟಿಗೆ ಕಳಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಇರುತ್ತೆ. ಈ ಮೊದಲು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೇಸ್ನಲ್ಲೂ ಹೀಗೆ ಆಗಿತ್ತು. ಅವರ ಮೊಬೈಲ್ನ ಜಾರಿ ನಿರ್ದೇಶನಾಲಯ ವಶಕ್ಕೆ ಪಡೆದುಕೊಂಡಿತ್ತು. ಈ ಮೊಬೈಲ್ನ ಅನ್ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿಲ್ಲ ಅಂತ ಆಪಲ್ ಸಂಸ್ಥೆ ತಿಳಿಸಿತ್ತು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಸೇರಿದ ಹಾಗೆ ಅನೇಕರ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಕ್ಕಿವೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೈ ಮುಗಿದು ಅಂಗಲಾಚ್ತಾ ಇರೋ ಫೋಟೋ ಲಭ್ಯವಾಗಿದೆ. ಈ ಫೋಟೋ ನೋಡಿದವರ ಕರುಳು ಚುರುಕನ್ನತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡೋ ಸಂದರ್ಭದಲ್ಲಿ ತೆಗೆದ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಅಂಗಲಾಚ್ತಾ ಇರೋ ಫೋಟೋ ಮಾತ್ರ ಅಲ್ಲ, ಅವರು ಶವವಾಗಿ ಬಿದ್ದ ಫೋಟೋ ಕೂಡ ಸಿಕ್ಕಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಇದನ್ನ ಸೆರೆ ಹಿಡಿದುಕೊಳ್ಳಲಾಗಿತ್ತು. ನಂತರ ಅದನ್ನ ಡಿಲೀಟ್ ಮಾಡಿದ್ರು. ಈಗ ಆ ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಈ ಫೋಟೋಗಳನ್ನ ಲಗತ್ತಿಸಲಾಗಿದೆ. ಇದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗೋ ಸಾಧ್ಯತೆ ಇದೆ.